ಹಿರ್ಕೊಯ್ಲು ಪದ್ಧತಿ ಸೊಪ್ಪಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಹೆಚ್ಚಿಸುವಂತಹ ವಿಶಿಷ್ಟವಾದಂತಹ ಹಿರ್ಕೊಯ್ಲು ಪದ್ಧತಿ. 2 ಎಕರೆ ಪ್ರದೇಶದಲ್ಲಿ ಬೆಳೆಯುವಂತಹ ಸೊಪ್ಪನ್ನು ಒಂದೇ ಎಕರೆಯಲ್ಲಿ ಬೆಳೆಯುವಂತಹ ಮಾಂತ್ರಿಕ ಹಿರ್ಕೊಯ್ಲು ಪದ್ಧತಿ. ನಿಮ್ಮ ಜಮೀನಿನ ಮೇಲೆ ಬೀಳುವಂತಹ ಪ್ರತಿಯೊಂದು ಸೂರ್ಯನ ಕಿರಣ ಮತ್ತು ಗಾಳಿಯನ್ನು ಉಪಯೋಗಿಸಿಕೊಳ್ಳುವಂತಹ ಪ್ರಯೋಗಶೀಲ ಹಿರ್ಕೊಯ್ಲು ಪದ್ಧತಿ. ವಿಶಿಷ್ಟ ವಿನೂತನವಾದಂತಹ ಮಾಂತ್ರಿಕವಾದಂತಹ ಪ್ರಯೋಗಶೀಲವಾದಂತಹ ಈ ಹಿರ್ಕೊಯ್ಲು ಪದ್ಧತಿ ಅಂದರೆ ಏನು? ಇದರಿಂದ ರೈತರಿಗೆ, ಅದರಲ್ಲೂ ರೇಷ್ಮೆ ಮೇಯಿಸುವಂಥ ರೈತರಿಗೆ, ಪ್ರಾಣಿ ಸಾಕಾಣಿಕೆ ಮಾಡುವಂತಹ ರೈತರಿಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸ್ತಾ ಹೋಗ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ, ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಪರವಾಗಿಲ್ಲ, ಶೇರ್ ಮಾಡದಿದ್ದರೂ ಪರವಾಗಿಲ್ಲ, ಲೈಕ್ ಮಾಡದಿದ್ದರೂ ಪರವಾಗಿಲ್ಲ, ಈ ವಿಡಿಯೋನ ಕೊನೆಯ ತನಕ ನೋಡಿ ಆದಮೇಲೆ ಹೌದು ಇದು ರೈತನಿಗೆ ಬಹಳ ವಿಶಿಷ್ಟವಾದಂತಹ ಮತ್ತು ಉಪಯೋಗಕರವಾದಂತಹ ವಿಡಿಯೋ ಅಂತ ಅನ್ನಿಸಿದಾಗ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಹೋಗೋಣ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ಈ ಹಿರ್ಕೊಯ್ಲು ಪದ್ಧತಿನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ನನ್ನ ಕೈಯಲ್ಲಿ ಒಂದು 3 ಫೋಟೋಗಳನ್ನ ಹಿಡ್ಕೊಂಡಿದ್ದೀನಿ. ನೀವು ಇಮೇಜ್ ನೋಡ್ತಾ ಇದ್ದೀರಲ್ವ, ಇದು 2 ಅಡಿ ದಾಯದ ರೇಷ್ಮೆ ತೋಟ. ಅಂದರೆ ಸಾಲಿಂದ ಸಾಲಿಗೆ 2 ಅಡಿ ದಾಯ ಇದೆ ಅಂಥ ಒಂದು ರೇಷ್ಮೆ ತೋಟ. ಈ ರೇಷ್ಮೆ ತೋಟನ ನೀವು ಗಮನಿಸ್ತಾ ಇದ್ದೀರಲ್ವ, ಈ ಇಮೇಜಿನಲ್ಲಿ, ಮೊದಲನೇ ಇಮೇಜಿನಲ್ಲಿ ನೋಡಿ, ಇಲ್ಲಿ ತೋಟ ಎಲ್ಲ ಯೂನಿಫಾರ್ಮ್ ಆಗಿ ಕಟಿಂಗ್ ಆಗಿಲ್ಲ. 2 ಸಾಲುಗಳೇನಿದ್ದಾವೆ ಅವುಗಳು ಈಗ ತಾನೇ ಕಟಿಂಗ್ ಆಗಿದೆ. ಇನ್ನು 2 ಸಾಲುಗಳು ಆಗಲೇ ಕಟಿಂಗ್ ಆಗಿಬಿಟ್ಟು ಸುಮಾರು ಒಂದು 20-25 ದಿವಸ ಆಗಿರಬೇಕು. ಏಕೆಂದರೆ ಕೂಳೆ ಮೇಲೆ ಆಗಲೇ ಒಂದು 3 ಅಡಿಯಷ್ಟು ಚಿಗುರು ಬಂದುಬಿಟ್ಟಿದೆ. ನಿಮಗೆ ಇನ್ನೂ ಒಂದು ಇಮೇಜನ್ನ ಕ್ಲಿಯರಾಗಿ ಅರ್ಥ ಆಗೋಕ್ಕೆ ತೋರಿಸ್ತೀನಿ ನೋಡಿ. ಈ ಇಮೇಜನ್ನು ನೋಡಿ, ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಎತ್ತರಕ್ಕಿಂತ ಇನ್ನೂ ಎತ್ತರ ಬೆಳೆದಿರುವಂಥದ್ದು ಒಂದು 2 ಸಾಲಿದೆ. ಅವು ಕಟಿಂಗ್ ಆಗ್ತಾ ಇರುವಂತಹವು, ಈಗ ಕಟಿಂಗ್ಗೆ ಆಗ್ತಾ ಬೆಳೆ ಮೇಯಿಸ್ತಾ ಇರೋವಂಥವು. ಪಕ್ಕದಲ್ಲಿ 2 ಅಡಿ ಆ ಕಡೆ ಈ ಕಡೆ ಇದ್ದಾವೆ ನೋಡಿ, 2 ಅಡಿ ಸಾಲುಗಳು. ಅವು ಆಗಲೇ ಕಟಿಂಗ್ ಆಗಿ ಸುಮಾರು 25 ಅಷ್ಟು ಮಾತ್ರ ಆಗಿದೆ. ಆಗಲೇ ಒಂದು 3 ಅಡಿ ಬೆಳೆದಿದೆ. ಅಂದರೆ 2 ಅಡಿ ಈ ಕಟಿಂಗ್ ಆಗ್ತಾ ಇರೋವು 6-7 ಅಡಿ ಬೆಳೆದಿದೆ. ಪಕ್ಕದಲ್ಲಿರೋವು ಒಂದು 2-2.5 ಅಡಿ ಅಷ್ಟು ಮಾತ್ರ ಬೆಳ್ಕೊಂಡಿದ್ದಾವೆ. ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಇನ್ನೊಂದು ಇಮೇಜ್ ಕ್ಲೋಜಪ್ನಲ್ಲಿ ತೋರಿಸ್ತೀನಿ ನೋಡಿ. 2 ಅಡಿ ಸಾಲುಗಳು, ಒಂದು 2 ಸಾಲಿದಾವಲ್ಲ, ಅವು ಕಟಿಂಗಾಗಿ ಒಂದು 20-25 ದಿವಸ ಆಗಿದೆ. ಕೂಳೆ ಮೇಲಿದ್ದಾವೆ, ಸ್ವಲ್ಪ ಮಾತ್ರ ಬೆಳವಣಿಗೆ ಆಗಿದೆ. ಆದರೆ ಈಗ ಮೇಯಿಸ್ತಾ ಇರುವಂತಹ ಅಕ್ಕಪಕ್ಕ ಇರುವಂತಹ 2 ಸಾಲುಗಳೇನಿದ್ದಾವೆ ಅವು 6 ಅಡಿಗೂ ಮೇಲೆ ಎತ್ತರವಾಗಿ ಬೆಳೆದಿದೆ. ಸೊಪ್ಪು ದಷ್ಟಪುಷ್ಟವಾಗಿ ಹೆಂಗೆ ಎಷ್ಟು ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಆ ಕಡೆ ಈ ಕಡೆ ಬೆಳೆದಿದೆ. ಯಾಕೆ ಅಂತಂದರೆ ಮಧ್ಯ 2 ಸಾಲು ಕಟಿಂಗ್ ಆಗಿರೋದ್ರಲ್ಲಿದ್ದ ಅವಕ್ಕೆ ಹೆಚ್ಚಿನ ಸ್ಪೇಸ್, ಅವಕಾಶ ಸಿಕ್ಕಿ ಸೂರ್ಯನ ಬೆಳಕು ಮತ್ತು ಗಾಳಿ ಬೀಳ್ತಾ ಇರೋದ್ರಲ್ಲಿದ್ದ 2 ಅಡಿ ಆ ಕಡೆ ಈ ಕಡೆ ಇದ್ದಾವೆ ನೋಡಿ. ಈಗ ಕಟಿಂಗ್ ಮಾಡೋವಂಥ ಸಾಲುಗಳು ಅವು ಎತ್ತರವಾಗಿ ಬೆಳೆದಿದ್ದಾವೆ ಆ ಸೊಪ್ಪು. ಇದು ನನ್ನದೇ ಹಳೆಯ ತೋಟ. ಒಂದು 15-20 ವರ್ಷದ ಕೆಳಗೆ ನಾನು ಏನು ಮೇಯಿಸ್ತಾ ಇದ್ದೀನಿ ಆ ತೋಟದ ಇಮೇಜ್ಗಳು. ಇಲ್ಲಿ ಒಂದು ವಿಚಾರ ಹೇಳಬೇಕು. ಮೊದಲೆಲ್ಲ ಹಳೆಯ ಪದ್ಧತಿಯಲ್ಲಿ ರೇಷ್ಮೆನ ಮೇಯಿಸ್ತಾ ಇದ್ರಲ್ವ, ಆಗ ಕಡಿಮೆ ದಾಯ ಇರ್ತಾಯಿತ್ತು ತೋಟ ಕೂಡ. 2 ಅಡಿ ಅಂದರೆ ಹೆಚ್ಚು. ಇನ್ನೂ ಈ ಶಿಡ್ಲಘಟ್ಟ ಚಿಂತಾಮಣಿ ಕಡೆ ಅಂತೂ ಸಾಲಿಂದ ಸಾಲಿಗೆ ಕೇವಲ ಒಂದೇ 1 ಅಡಿ ದಾಯ ಇರ್ತಿತ್ತು. ಇನ್ನು ಗಿಡದಿಂದ ಗಿಡಕ್ಕೆ ಪಕ್ಕನೇ ಇರ್ತಿತ್ತು. ಅಂದರೆ ಕೊಯ್ಲು ಮಾಡೋಕ್ಕೆ ಕಾಲು ಇಕ್ಕೋಕ್ಕೆ ಕೂಡ ಜಾಗ ಇಲ್ಲ, ಅಷ್ಟೊಂದು ಒತ್ತಾಗಿರ್ತಿತ್ತು.
ಏಕೆ ಅಂದರೆ ಪಾಪ ಈ ಭಾಗದ ರೈತರಿಗೆ ಜಮೀನುಗಳು ಕಡಿಮೆ, ನೀರು ಕಡಿಮೆ, ಹಂಗಾಗ್ಬಿಟ್ಟು ಇರೋ ಅಂಥ ಜಮೀನಿನಲ್ಲಿ ಹೆಚ್ಚು ಸೊಪ್ಪು ಬರಲಿ ಅಂತಂದು ಹಂಗೆ ಮಾಡ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಏನಾಯಿತು ಅಂತಂದರೆ ಈ ಥರ ಒತ್ತಾಗಿ ಇರೋದ್ರಲ್ಲಿದ್ದ ಸೊಪ್ಪು ಕ್ವಾಲಿಟಿ ಕಡಿಮೆಯಾಗಿ ಇಳುವರಿ ಬರೋದಿಲ್ಲ ಅಂತಂದು ಬರ್ತಾ ಬರ್ತಾ ಸುಧಾರಿತ ರೀತಿಯಲ್ಲಿ ರೇಷ್ಮೆ ಮೇಯ್ಸೋಕ್ಕೆ ಪ್ರಾರಂಭ ಮಾಡಿದಾಗ ಹೆಚ್ಚು ದಾಯ ಅಂದರೆ 6 ಅಡಿ ಸಾಲುಗಳನ್ನ ಇಡೋಕ್ಕೆ ಪ್ರಾರಂಭ ಮಾಡಿದ್ರು. ನಂದು ಕೂಡ ಆಗ ರೇಷ್ಮೆ ಮೇಯಿಸ್ತಾ ಇದ್ನಲ್ಲ, ಹಳೆಯ ತೋಟ 2 ಅಡಿ ದಾಯ ಇತ್ತು. ನನಗೂ ಸಹ ದಾಯ ಹೆಚ್ಚಾಗಿದ್ದರೆ ಮಾತ್ರ ಒಳ್ಳೆ ಇಳುವರಿ ಕ್ವಾಲಿಟಿ ಬರುತ್ತೆ ಅಂತಂದು ಅರಿವಾದ ಮೇಲೆ ನಾನು ಆ ತೋಟನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ದಾಯದ ತೋಟ ಇಡೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಲಾಂಗ್ ಗ್ಯಾಪ್ ಸಿಗುತ್ತೆ ಅಂತ. ಆಗ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು 2 ಸಾಲ ತೆಗಿಯೋಣ, 2 ಸಾಲು ಇಟ್ಕೊಂಬೋಣ, 2 ಸಾಲು ತೆಗಿಯೋದು, 2 ಸಾಲು ಇಟ್ಕೊಬೋದು. ಈ ಥರ ಆಲ್ಟರ್ನೇಟಾಗಿ ಮಾಡ್ತಾ ಹೋದಾಗ 2 ಸಾಲು ತೆಗೆದಾಗ 2 ಅಡಿ, ಅದರ ಪಕ್ಕದ ಒಂದು 2 ಅಡಿ, 6 ಅಡಿ ಗ್ಯಾಪ್ ಆಗುತ್ತೆ. ಆವಾಗ ಏನಾದರೆ ಈಗ ಹೊಸದಾಗಿ ತೋಟಗಳಿಡ್ತಾ ಇದ್ದಾರೋ 6 ಅಡಿ ದಾಯದ್ದು, ಅದೇ 6 ಅಡಿ ದಾಯ ನಂದು ಆಗುತ್ತೆ. ಈ ಥರ 2 ಸಾಲು ತೆಗಿಯೋಣ, 2 ಬಿಟ್ಟು 2 ತೆಗಿಯೋಣ ಅಂತಂದು ಅಂದುಕೊಂಡೆ. ಆದರೆ ಅಲ್ಲಿಗೆ JCB ಬರೋದಕ್ಕೆ ಅವಕಾಶ ಇರಲಿಲ್ಲ. ಮನುಷ್ಯರಿಂದ ಗುದ್ದಲಿಯಿಂದ 2 ಸಾಲು ತೆಗೆದಾಗ ಮತ್ತೆ ಮತ್ತೆ ಉಟ್ಕೊಳ್ಳುತ್ತೆ. ಹಿಂಗಾಗಿಬಿಟ್ಟು ನಾನು ಏನು ಅಂದುಕೊಂಡೋ ಅದು ದಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದು ಅನ್ನಿಸ್ತು. ಆಗ ನನಗೆ ಬಂದಿದ್ದೇ ಈ ಆಲೋಚನೆ, ಏನು, ತೋಟನೆಲ್ಲ ಕೊಯ್ಯೋ ಬದಲು 2 ಸಾಲು ಕೊಯ್ಲು ಮಾಡೋಣ. ಅದಾಗಿ ಆ ಬೆಳೆ ಮೇಯಿಸಿದ ಮೇಲೆ ಅದರ ಪಕ್ಕದ 2 ಸಾಲು ಮಾಡೋಣ. ಅಂದರೆ 2 ತಿಂಗಳಿಗೊಂದು ಸತಿ ಕಟಿಂಗ್ ಮಾಡ್ತಿರುವಂತಹ ತೋಟನ ತಿಂಗಳು 2 ಸಾಲು, 2 ಸಾಲು ಬಿಟ್ಟು 2 ಸಾಲು ಕಟಿಂಗ್ ಮಾಡೋಣ ಅನ್ನೋವಂಥ ಒಂದು ಆಲೋಚನೆ ಬಂತು. ಆ ಆಲೋಚನೆ ಬಂದಿದ್ದೇ ಥರ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಇದು ನಾನು ರೇಷ್ಮೆ ಮೇಯಿಸ್ತಿದ್ದೆ 18-20 ವರ್ಷದ ಕೆಳಗೆ. ಆ ಮಾತು ಸುಧಾರಿತ ರೀತಿಯಲ್ಲಿ ನಾನು ಮಾಡಬೇಕಂದ್ಕೊಂಡಾಗ ಹಿಂಗೆ 2 ಸಾಲು ಬಿಟ್ಟು 2 ಸಾಲು ಕಟ್ಟಿಂಗ್ ಮಾಡಿ ನಾನು ರೇಷ್ಮೆ ಮೇಯ್ಸೋಕ್ಕೆ ಪ್ರಾರಂಭ ಮಾಡಿದಾಗ ನಿಜವಾಗ್ಲೂ ಒಳ್ಳೆ ಫಲಿತಾಂಶ ಬರೋಕ್ಕೆ ಶುರುವಾಯಿತು. ಜೊತೆಗೆ ನಾನು ಏನಾದರೆ 2 ತಿಂಗಳಿಗೆ ಒಂದು ಬ್ಯಾಚ್ ಮೇಯಿಸ್ತಿದ್ನೋ ಅದರ ಬದಲು 2 ಬ್ಯಾಚು, ತಿಂಗಳ 2 ಬ್ಯಾಚ್ ಮೇಯಿಸೋಕ್ಕೆ ಪ್ರಾರಂಭ ಮಾಡಿದೆ. ನಾನು ಈ ಥರನ ಕಟಿಂಗ್ ಮಾಡಿ ತಿಂಗಳಲ್ಲಿ ಒಂದು ಬೆಳೆ, ಅಂದರೆ 2 ತಿಂಗಳಿಗೆ 2 ಬೆಳೆ ತೆಗೆದುಕೊಳ್ತಾ ಇರೋದನ್ನು ನೋಡ್ತಾ ಇರೋಂತಹ ನನ್ನ ಅಕ್ಕಪಕ್ಕದ ರೈತರಿಗೆ ತುಂಬ ಆಶ್ಚರ್ಯ. ಏನಪ್ಪ ಈತ ಇರೋ ಸ್ವಲ್ಪ ಜಮೀನಿನಲ್ಲೇ ತಿಂಗಳು ಬೆಳೆ ತೆಗಿತಾ ಇದ್ದಾನೆ, ಯಾವಾಗ ನೋಡಿದ್ರೂ ಈತನ ತೋಟದ ಮೇಲೆ ಸೊಪ್ಪು ಕಂಟಿನ್ಯೂಸ್ ಆಗಿ ಕಾಣಿಸ್ತಾನೆ ಇದೆ ಅಂತಂದು ಆಶ್ಚರ್ಯ ಪಡ್ತಾಯಿದ್ರು. ಇದೇ ಸಂದರ್ಭದಲ್ಲಿ ಈ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಜಿಲ್ಲೆಗೊಬ್ಬರು DD ಅಂತ ಇರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಅಂತ ಒಬ್ಬ DD, ಅವ್ರ ಹೆಸರು ಮರ್ತೋಗಿದ್ದೇನೆ, ಶಿವರುದ್ರಪ್ಪನೋ ಶಿವಲಿಂಗಪ್ಪ ಅಂತಂದು. ಅವರು ನನ್ನ ತೋಟಕ್ಕೆ ಭೇಟಿ ಕೊಟ್ಟರು. ನನ್ನ ತೋಟ ಇರೋ ಅಂತಹ ಕಂಡೀಷನ್ ಏನು, 2 ಸಾಲು ಕುಳೆ ಮೇಲಿದ್ದರೆ 2 ಸಾಲು ಸೊಪ್ಪು ಬೆಳೆದಿರುತ್ತೆ, ಈ ಕಂಡೀಷನ್ ನೋಡಿ ಏನಿದ್ರ ಕತೆ ಅಂತಂದು ಕೇಳಿದ್ರು. ನಾನು ಅದನ್ನು ವಿವರಣೆ ಕೊಟ್ಟಾಗ ಅವರಿಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಯಿತು. ಅವರು ನನ್ನ ಈ ತುಮಕೂರಿನಲ್ಲಿರುವಂತಹ ಡಿಪಾರ್ಟ್ಮೆಂಟ್ನಲ್ಲಿ ಈ ತಾಲ್ಲೂಕೊಬ್ಬರು SCOಗಳಂತಂದಿರ್ತಾರೆ, ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರೆದಾಗ ನನ್ನ ಸಹ ಅದರಲ್ಲಿ ಆ ಮೀಟಿಂಗ್ನಲ್ಲಿ ಭಾಗವಹಿಸುವಂತೆ ಮಾಡಿ, ನಾನು ಮಾಡ್ತಾ ಇರುವಂತಹ ಏನಾದರೆ ಈ ವಿನೂತನ ಒಂದು ಕಟಿಂಗ್ ಬೆಳೆ ಮೇಯಿಸುವ ವಿಧಾನ ಇದೆ ನೋಡಿ, ಅದನ್ನು ಇವರಿಗೆಲ್ಲ ಹೇಳಿ ಅಂತಂದು ಹೇಳಿದ್ರು. ನಾನಲ್ಲಿ ಒಂದು ಅರ್ಧ ಗಂಟೆ ಭಾಷಣ ಮಾಡಿ ಈ ಥರ ಹೇಳಿದಾಗ ಅಲ್ಲಿರೋ ಈ SCOಗಳಿಗೆಲ್ಲ ತುಂಬ ಸಂತೋಷ ಆಯಿತು. ಇದೊಂದು ಕ್ರಿಯೇಟಿವ್ ಎಕ್ಸ್ಪರಿಮೆಂಟು ಅಂತ ಅವರೆಲ್ಲ ಪ್ರಶಂಸೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಆ DD ಅವರು ಈ ಬಗ್ಗೆ ಒಂದು ಲೇಖನ ಬರೆದು ಕೊಡಿ, ಈ ರೇಷ್ಮೆ ಕೃಷಿಯಲ್ಲಿ ಹಾಕೋಣ ಅಂತಂದು ಹೇಳಿದಾಗ ನಾನು ಈ ಬಗ್ಗೆ ಒಂದು ಡೀಟೇಲ್ ಆಗಿ ರೇಷ್ಮೆ ಕೃಷಿಗೆ ಒಂದು ಲೇಖನ ಬರೆದೆ. ಲೇಖನ ಬರೆದಿದ್ದು ಮಾತ್ರವಲ್ಲ, ಅದಕ್ಕೆ ತಲೆಬರಹ ಸೊಪ್ಪಿನ ಇಳುವರಿ ಹೆಚ್ಚಿಸುವಂತಹ ವಿಧಾನ ಅಂತಂದು ಹೇಳಿದ್ದು ಅಲ್ಲ ಅಂದು
ಈರ್ಕೊಯ್ಲು ಪದ್ಧತಿ ಅಂತಂದು ಅದಕ್ಕೊಂದು ಹೆಸರು ಸಹ ಕೊಟ್ಟೆ. ಈರ್ಕೊಯ್ಲು ಅಂದರೆ 2 ಕೊಯ್ಲು, ಒಂದು ಕೊಯ್ಲು ಮಾಡೋ ಕಡೆ 2 ಕೊಯ್ಲು ಅನ್ನೋ ಅರ್ಥದಲ್ಲಿ ಈರ್ಕೊಯ್ಲು ಪದ್ಧತಿ ಅಂತಂದು ಲೇಖನಿ ಕೂಡ ಮಾಡಿ ಈ ರೇಷ್ಮೆ ಕೃಷಿಯಲ್ಲಿ ಅದು ಪ್ರಕಟ ಆಯಿತು. ಆ ಸಂಪಾದಕರ ಕಡೆಯಿಂದ ಒಂದು 300 ರೂಪಾಯಿ ಏನೋ ಗೌರವಧನ ಬಂದಂಥ ಕಳಿಸ್ಕೊಟ್ಟಂತಹ ಈ ಲೆಟರ್ ಕೂಡ ನೀವು ನೋಡ್ತಾ ಇದ್ದೀರಿ ನೋಡಿ ಈ ಇಮೇಜಿನಲ್ಲಿ. ನನ್ನ ಹಿಂದಿನ ಸುಮಾರು 6-7 ವಿಡಿಯೋಗಳಿಗೂ ಮುಂಚೆ ಈ ದಾಯದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಅಗಸೆ ಎಷ್ಟು ದಾಯ ಇರಬೇಕು, ಹೆಚ್ಚಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ, 6-7 ಅಡಿ ಇದ್ದರೆ ಒಳ್ಳೆಯದು ಅಂತಂದು. ನನ್ನ ತಮ್ಮನ ಒಂದು 8 ಅಡಿ ದಾಯದ ನೋಡಿಬಿಟ್ಟು ಅಲ್ಲಿ ಕಳೆ ಸಮಸ್ಯೆ ಬರುತ್ತೆ. ಇನ್ನೊಂದು ಬಂದು ನನ್ನ ತಮ್ಮನ ಮಗಂದು 4 ಅಡಿ ಇದೆ, ಇಲ್ಲಿ ದಾಯ ಕಡಿಮೆ ಆಗಿಬಿಟ್ಟು ಸೊಪ್ಪಿನ ಕ್ವಾಲಿಟಿ ಕಡಿಮೆ ಬರುತ್ತೆ ಅನ್ನೋದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ವಿವರಿಸ್ತಾ, ಈ ಕಡಿಮೆ ದಾಯ ಇರೋವಂಥದ್ದು ಏನಿದೆ 4 ಅಡಿದು ಅದನ್ನು ಈರ್ಕೊಯ್ಲು ಪದ್ಧತಿ ಮಾಡಿದ್ರೆ ಹೇಗೆ ಅಂತಂದು ಅಂದುಕೊಂಡಾಗ ನನಗೆ ಆಗ ನಾನು ಸುಮಾರು 20 ವರ್ಷಗಳ ಕೆಳಗೆ 18-20 ವರ್ಷಗಳ ಕೆಳಗೆ ಏನಾದರೆ ರೇಷ್ಮೆ ತೋಟನ ಈರ್ಕೊಯ್ಲು ಪದ್ಧತಿಯಲ್ಲಿ ಅಳವಡಿಸ್ತಿದ್ದನೋ ಅದೆಲ್ಲ ಜ್ಞಾಪಕ ಆಯಿತು. ಈ ಈರ್ಕೊಯ್ಲು ಪದ್ಧತಿ ನಿಮಗೆ ಹೇಳಬೇಕು ಅಂತಂದರೆ ಆಗಿನ ಏನಾದರೂ ದಾಖಲೆಗಳಿದ್ದಾವೆ, ಫೋಟೋಗಳಿದ್ದಾವೆ ಅಂತ ನಾನು ಸರ್ಚ್ ಮಾಡಿದಾಗ ಅದೃಷ್ಟವಶಾತ್ ನನಗೆ ಈ ಫೋಟೋಗಳು ಸಿಕ್ಕಿದ್ವು. ಹಳೆಯ ತೋಟ ಈರ್ಕೊಯ್ಲು ಮಾಡಿರುವಂತಹ ಈ ತೋಟದ ಫೋಟೋಗಳು. ನಾನು ಆಗ ಏನು ರೇಷ್ಮೆ ಕೃಷಿಗೆ ಒಂದು ಲೇಖನಿ ಬರೆದ್ನೋ ಆ ಲೇಖನಿಗೆ ಪೂರಕವಾಗಿ ಈ ಫೋಟೋಗಳು ಹಾಕಬೇಕು ಅಂತ ಆಗ ತೆಗೆಸಿರ್ತೀನಿ ಅಂತಂದು ಅನಿಸುತ್ತೆ, ನನಗೂ ಜ್ಞಾಪಕ ಇಲ್ಲ. ಅದೃಷ್ಟವಶಾತ್ ಈ ಫೋಟೋಗಳು ಸಿಕ್ಕಿದ್ವು. ನಿಮಗೆ ಇದನ್ನು ವಿವರಿಸೋದಕ್ಕೆ ಅನುಕೂಲ ಆಯಿತು. ಅಲ್ಲಿಗೂ ನಿಮಗೆ ಇದು ಅರ್ಥ ಆಯಿತೋ ಇಲ್ಲೋ ಅಂತ ನನಗೆ ಸ್ವಲ್ಪ ಅನುಮಾನ ಆಗ್ತಾಯಿದೆ. ಅದಕ್ಕಾಗಿ ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಟು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ 2 ತೋಟಗಳಿದ್ದಾವೆ ಅಂದ್ಕೊಂಡು, 1 ಎಕರೆಯ 2 ತೋಟಗಳಿದ್ದಾವೆ. ಒಂದು 6 ಅಡಿ ದಾಯದ ತೋಟ, 1 ಎಕರೆ ತೋಟ. ಇನ್ನೊಂದು ಮಾಮೂಲು ನಾನು ಏನು ಹಳೆ ತೋಟ ಇತ್ತು 2 ಅಡಿ ದಾಯದ ತೋಟ. ಹೀಗೆ 2 ತೋಟಗಳಿದ್ದಾವೆ ಅಂದ್ಕೊಳ್ಳಿ. ಈ 6 ಅಡಿ ದಾಯದ ತೋಟ ಏನಿದೆ, ಒಳ್ಳೆ ದಾಯ ಏನಿದೆ, ಅದಕ್ಕೆ ಒಂದು 100 ಮೊಟ್ಟೆ ತಂದು ಮೇಯಿಸಿದಾಗ ಅದು ಏನಾಗುತ್ತಂದರೆ 100 ಮೊಟ್ಟೆಗೆ 100 kg ಇಳುವರಿ ಬಂತು. ಯಾಕೆ ಅಂದರೆ ಹೆಚ್ಚು ದಾಯ ಇರೋದ್ರಲ್ಲಿದ್ದ ಸೊಪ್ಪುಗೆ ಇಲ್ಲಿ ಗಾಳಿ ಆಗಲಿ ಬಿಸಿಲಾಗಲಿ ಬಿದ್ದು ಒಳ್ಳೆ ಕ್ವಾಲಿಟಿ ಇರೋದ್ರಲ್ಲಿದ್ದ 100 ಮೊಟ್ಟೆಗೆ 100 kg ಬಂತು. ಇನ್ನೊಂದು ಕಡಿಮೆ ದಾಯದ ತೋಟ ಇದೆಯಲ್ಲ, ಅದು ಹೆಚ್ಚು ಸೊಪ್ಪು ಇರೋದ್ರಲ್ಲಿದ್ದ ನಾವು 150 ಮೊಟ್ಟೆ ತಂದು ಮೇಯಿಸ್ತೀವಿ ಅಂದ್ಕೊಳ್ಳಿ. 150 ಮೊಟ್ಟೆ ತಂದು ಮೇಯಿಸಿದ್ರು ಕೂಡ ಅಲ್ಲಿ ಇಳುವರಿ ಎಷ್ಟು ಬಂತು ಅಂತಂದರೆ 1 ಕ್ವಿಂಟಲ್ಲೇ. ಏಕೆ ಅಂದರೆ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿಲ್ಲ ಆಗಲಿಕ್ಕೆ ಇಲ್ಲಿ 1 ಕ್ವಿಂಟಲ್ಲೇ, ಇಲ್ಲಿಯೂ ಕೂಡ 1 ಕ್ವಿಂಟಲ್ ಇಳುವರಿ ಗೂಡೆಯೇ ಬಂತು. ಆದರೆ ಇಲ್ಲಿ ಇನ್ನೂ ಒಂದು ತೊಂದರೆ ಇದೆ. ಏನು ಅಂತಂದರೆ ಈ 1 ಕ್ವಿಂಟಲ್ ಗೂಡಿನ ಗುಣಮಟ್ಟ ಕೂಡ ಸರಿಯಾಗಿರೋದಿಲ್ಲ. ಹಂಗಾಗಿಬಿಟ್ಟು ಧಾರಣೆಯಲ್ಲೂ ಕೂಡ ಕಡಿಮೆ ಹೋಯಿತು. ಇಲ್ಲಿ ರೈತನಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ದಾಯ ಇರೋದರಲ್ಲಿ ಹೆಚ್ಚು ಆದಾಯ ಬಂತು, ದಾಯ ಕಡಿಮೆ ಇರೋದರಲ್ಲಿ ನೀವು ಹೆಚ್ಚು ಮೊಟ್ಟೆ ಮೇಯಿಸಿದ್ರು ಕೂಡ ಕಡಿಮೆ ಆದಾಯನೇ ಬಂತು. ಈ ಥರ ಈ ದಾಯ ಕಡಿಮೆ ಇರೋದರಲ್ಲಿದ್ದ ತೊಂದರೆ ಆಯಿತು. ಈ ತೊಂದರೆಯನ್ನು ತಪ್ಪಿಸೋದಕ್ಕೆ ನಾವು ಏನು ಮಾಡೋಣ, ಈಗ ಇದನ್ನು ಈರ್ಕೊಯ್ಲು ಪದ್ಧತಿಗೆ ಅಳವಡಿಸೋಣ. ಏನು ದಾಯ ಕಡಿಮೆ ಇದೆಯೋ ಅದನ್ನು ನಾನು ಆಗಲೇ ಹೇಳ್ದಾಗೆ 2 ಸಾಲು ಒಂದು ಬ್ಯಾಚು, 2 ಸಾಲು ಇನ್ನೊಂದು ಬ್ಯಾಚ್ ಮಾಡೋಣ. ಅಂದರೆ 2 ತಿಂಗಳಿಗೆ ಆಗಬೇಕಾದಂತಹ ಬೆಳೆನ 2 ಬ್ಯಾಚ್ನಲ್ಲಿ ತಿಂಗಳ ಮೇಯಿಸೋಣ. ಆವಾಗ ಏನಾಯಿತು ಗೊತ್ತಾ, ಈ 2 ಸಾಲು ಕೊಯ್ಲಾಗಿರೋದ್ರಲ್ಲಿದ್ದ ಅದು ಕೂಳೆ ಮೇಲಿರುತ್ತೆ, ಇನ್ನೊಂದು 2 ಸಾಲು ಬೆಳವಣಿಗೆ ಆಗಿ ಅದಕ್ಕೆ ಚೆನ್ನಾಗಿ ಗಾಳಿ ಬಿಸಿಲು ತಗಲುತ್ತೆ. ಜೊತೆಗೆ ಈ ಕೂಳೆ ಮೇಲೆ ಇರುವಂತಹ ಆ ಸಾಲುಗಳಲ್ಲಿ ಯಾವಾಗ ಅವಕಾಶ ಓಪನ್ ಆಯಿತೋ ಅಲ್ಲಿ ಚೆನ್ನಾಗಿ ಬಿಸಿಲು ಮತ್ತು ಗಾಳಿ ಇದಕ್ಕೆ ತಗಲೋದ್ರಲ್ಲಿದ್ದ ಒಳ್ಳೆ ಕ್ವಾಲಿಟಿ ಬಂದಂಗಾಯಿತು ಈ ಸೊಪ್ಪು. ಈ ಒಳ್ಳೆ ಕ್ವಾಲಿಟಿ ಬಂದಿದ್ದರಲ್ಲಿದ್ದ
ಇಲ್ಲಿ 100 ಮೊಟ್ಟೆ ಮೇಯಿಸಿದ್ರೂ ಕೂಡ 100 kg ಇಳುವರಿ ಬಂತು. ಗುಣಮಟ್ಟನೂ ಚೆನ್ನಾಗಿದೆ. ಜೊತೆಗೆ ಇನ್ನೂ ಒಂದು ಸತಿ ಅಂದರೆ 2 ತಿಂಗಳಿಗೆ ಮೇಯಿಸಬೇಕಾದಂತಹ ಕಡೆ ತಿಂಗಳ 2 ಬೆಳೆ ಬಂತು. ಹಂಗಾಗ್ಬಿಟ್ಟು ಡಬಲ್ ಆದಾಯ ಆಯಿತು. ಇಲ್ಲಿ ಸೊಪ್ಪಿಗೂ ತೊಂದರೆ ಆಗಲಿಲ್ಲ, ಇಳುವರಿನೂ ಹೆಚ್ಚಾಗಿ ಬಂತು, ಕ್ವಾಲಿಟಿನೂ ಬಂತು. ಮತ್ತು ಒಂದು ಸತಿ ಮೇಯಿಸೋದು 2 ಸತಿ ಅಂದರೆ 2 ಎಕರೆಯಲ್ಲಿ ಮಾಡಬೇಕಾದಂತಹ ಒಂದು ಆದಾಯನ ನಾವು ಒಂದೇ ಎಕರೆಯಲ್ಲಿ ತಗೊಂಡಂಗಾಯಿತು. ಜೊತೆಗೆ ಇಲ್ಲಿ ಇನ್ನೂ ಒಂದು ಅನುಕೂಲನೂ ಆಯಿತು. ಈ ದಾಯ ಇರುವಂತಹ ತೋಟ ಏನಾಗುತ್ತೆ ಅಂತಂದರೆ ಕೊನೇ ದಿನಗಳಲ್ಲಿ ಮುಚ್ಚೋಗುತ್ತೆ, ಪೂರ ಜಮೀನೆಲ್ಲ ಮುಚ್ಚೋಗುತ್ತೆ ಸೊಪ್ಪು ಬೆಳವಣಿಗೆ ಆದಾಗ. ಆದರೆ ಆ ಮುಚ್ಚೋಗೋಷ್ಟರೊಳಗೆ ಹೆಚ್ಚು ದಾಯ ಇರೋದರಲ್ಲಿದ್ದ ಬಿಸಿಲು ಮತ್ತು ಗಾಳಿನ ಅವಕಾಶ ತೆಗೆದುಕೊಂಡುಬಿಟ್ಟು ಅಲ್ಲಿ ಹೆಚ್ಚು ಕಳೆ ಬೆಳೆಯೋಕ್ಕೆ ಅವಕಾಶ ಆಗಿಬಿಡುತ್ತೆ. ಆದರೆ ಈ 2 ಅಡಿ ದಾಯ ಏನಿರುತ್ತೆ ಇದು ಒತ್ತಾಗಿರೋದ್ರಲ್ಲಿದ್ದ ಒಂದು ತಪ್ಪಿದ್ರೆ ಇನ್ನೊಂದು ಸೊಪ್ಪು ಈ ಜಮೀನಿನ ಪ್ರದೇಶವನ್ನು ಮುಚ್ಚಿಕೊಳ್ಳೋದ್ರಲ್ಲಿದ್ದ ಇಲ್ಲಿ ಕಳೆ ಕೂಡ ಅವಕಾಶ ಆಗೋದಿಲ್ಲ. ಇದೊಂದು ಎಕ್ಸ್ಟ್ರಾ ಅನುಕೂಲ ಆಯಿತು. ಅಂದರೆ ಈ ದಾಯ ಕೊಟ್ಟಿರೋದು 2 ತಿಂಗಳಿಗೆ ಒಂದು ಬೆಳೆ, ಆದರೆ ಇದು ತಿಂಗಳ ಬೆಳೆನೂ ಆಯಿತು. ಜೊತೆಗೆ ಜಮೀನಿನ ಮೇಲೆ ಬೀಳುವಂತಹ ಪ್ರತಿಯೊಂದು ಸೂರ್ಯನ ಕಿರಣ ಮತ್ತು ಗಾಳಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸೊಪ್ಪಿನ ಕ್ವಾಲಿಟಿ ಬಂದಂಗೂ ಆಯಿತು, ಕಳೆ ಕೂಡ ಇಲ್ದಂಗಾಯಿತು. ನಿಮಗೆ ಅರ್ಥ ಆಯ್ತಲ್ವಾ? ಹಿರ್ಕೊಯ್ಲು ಪದ್ಧತಿಯನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ಅರ್ಥ ಮಾಡಿಸ್ಬೇಕು. ಅದರ ಅನುಕೂಲಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನೆಲ್ಲ ಸಾಧ್ಯವಾದಷ್ಟು ಪ್ರಯತ್ನಪೂರ್ವಕವಾಗಿ ಇದನ್ನೆಲ್ಲ ಹೇಳಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತಂದು ಅನಿಸುತ್ತೆ. ಇದು ನಾನು ರೇಷ್ಮೆನ ಉದಾಹರಣೆಯಾಗಿ ಕೊಟ್ಟು ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಆದರೆ ಸೊಪ್ಪು ಬೆಳವಣಿಗೆ ಮಾಡುವಂತಹ ಈಗ ಕುರಿ ಮೇಕೆಗೆ ಎಷ್ಟೋ ಜನ ಅಗಸೆ, ಸುಬಾಬುಲ್ಲು, ರೇಷ್ಮೆ ಸೊಪ್ಪು ಇಂಥವನ್ನೆಲ್ಲ ಹಾಕಿರ್ತಾರಲ್ವ. ಕಡಿಮೆ ದಾಯ ಇರೋರೆಲ್ಲ ಈ ಥರ ಹಿರ್ಕೊಯ್ಲು ಪದ್ಧತಿಯನ್ನು ಮಾಡಿಕೊಂಡು ಉಪಯೋಗ ಪಡ್ಕೋಬೋದು. ಅಥವಾ ತಮಗೆ ಜಮೀನೇ ಕಡಿಮೆ ಇದೆ ಅಂತಂದು ಅಂದುಕೊಂಡಾಗ ಹೆಚ್ಚು ಸೊಪ್ಪಿನ ಇಳುವರಿ ಜೊತೆಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬರಬೇಕು ಅಂತಂದರೆ ನಾನು ಆಗಲೇ ಹೇಳ್ದಾಗೆ ಕಡಿಮೆ ದಾಯನ ಉದ್ದೇಶಪೂರ್ವಕವಾಗಿ ಕಡಿಮೆ ದಾಯ ಇಟ್ಬಿಟ್ಟು 2 ಸಾಲು ಅಥವಾ 1 ಸಾಲು ಕೊಯ್ಲು ಮಾಡೋದು, ಇನ್ನೊಂದು ಸಾಲ ಹಾಗೆ ಬೆಳವಣಿಗೆಗಾಗೋದು, ಮತ್ತು ಅದನ್ನು ಕೊಯ್ಲು ಮಾಡೋದು, ಇದು ಬೆಳವಣಿಗೆಗೆ ಬಿಡೋದು. ಈ ಥರ ಮಾಡೋದ್ರಲ್ಲಿದ್ದ ಹೆಚ್ಚಿನ ಸೊಪ್ಪಿನ ಇಳುವರಿನ ಕಡಿಮೆ ಜಮೀನಿನಲ್ಲಿ ಪಡೀಬಹುದು. ನಿಮ್ಗೆ ಅರ್ಥ ಆಯ್ತಲ್ವಾ? ಇದು ರೇಷ್ಮೆಗೆ ಮಾತ್ರ ಅಲ್ಲ, ಕುರಿ ಮೇಕೆ ದನ ಮೇಯಿಸುವಂತಹ ಸೊಪ್ಪುಗಳು ಬೆಳಿತೀರಿ ನೋಡಿ, ಅದಕ್ಕೂ ಕೂಡ ಈ ಹಿರ್ಕೊಯ್ಲು ಪದ್ಧತಿಯನ್ನು ಉಪಯೋಗಿಸ್ಕೋಬೋದು. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆಗಿನ ಇದೊಂದು ಉಪಯೋಗಕರವಾದಂತಹ ಒಂದು ವಿಡಿಯೋ ಅಂತ ನಿಮಗೆ ಅನಿಸಿದರೆ ನಾನು ಆಗಲೇ ಹೇಳ್ದಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪುವಂತೆ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.